ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಕೃಷ್ಣವೇಣಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಗೀತಾಮೃತ ಸಾರದ ಮುಂದುವರೆದ ಶ್ಲೋಕವನ್ನು ನೋಡೋಣ. ಇವತ್ತು ಗೀತಾಮೃತ ಸಾರದ ವಿಶೇಷದಲ್ಲಿ ಅರ್ಜುನ ವಿಷಾದ ಯೋಗದ 6ನೇ ಶ್ಲೋಕವನ್ನು ನಾವು ನೋಡಿ ಅರ್ಥೈಸಿಕೊಳ್ಳೋಣ. 6ನೇ ಶ್ಲೋಕ ಈ ರೀತಿಯಾಗಿದೆ: ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ: ಪಾಂಡವ ಸೇನೆಯಲ್ಲಿರುವ ಪರಾಕ್ರಮಶಾಲಿ ಯೋಧರನ್ನು ದುರ್ಯೋಧನನು ಗುರುತಿಸುತ್ತಾ ಮುಂದುವರೆದು ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು ಅಂದರೆ ಅರ್ಜುನ ಮತ್ತು ಸೌಭದ್ರೆಯರ ಮಗ, ಮತ್ತು ದ್ರೌಪದಿಯ 5 ಪುತ್ರರು ಇವರೆಲ್ಲ ಮಹಾರಥಿಗಳಾಗಿದ್ದಾರೆ ಎಂದು ದುರ್ಯೋಧನ ದ್ರೋಣಾಚಾರ್ಯರ ಬಳಿ ವಿವರಿಸುತ್ತಾ ಇದ್ದಾನೆ. ದುರ್ಯೋಧನನು ಇಲ್ಲಿ ಪಾಂಡವ ಸೇನೆಯ ಬಲವನ್ನು ಅರಿತು ದ್ರೋಣಾಚಾರ್ಯರಿಗೆ ವಿವರಿಸುತ್ತಾ ಇರ್ತಾನೆ. ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾದ ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಇವರೆಲ್ಲ ಅಪ್ರತಿಮ ವೀರರು ಎಂದು ದುರ್ಯೋಧನ ಗುರುತಿಸುತ್ತಾನೆ. ಅಷ್ಟೇ ಅಲ್ಲದೆ ಇವರೆಲ್ಲರೂ ಮಹಾರಥಿಗಳು ಅಂದರೆ ಏಕಾಂಗಿಯಾಗಿ ಸಾವಿರಾರು ಜನ ಯೋಧರೊಂದಿಗೆ ಹೋರಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದವರು ಅಂತಲೂ ಸಹ ಹೇಳ್ತಾನೆ. ಈ ಶ್ಲೋಕವು ನಮಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪಕ್ಷದ ಪ್ರಮುಖ ಯೋಧರ ಶಕ್ತಿಯನ್ನು ತೋರಿಸಿಕೊಡುತ್ತದೆ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರು ಪಾಂಚಾಲ ದೇಶದ ರಾಜಕುಮಾರರು. ಅಷ್ಟೇ ಅಲ್ಲದೆ ಇವರು ಕೇವಲ ವೀರರು ಮಾತ್ರವಲ್ಲ, ಇವರು ದ್ರುಪದ ರಾಜನ ಪುತ್ರರು, ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯ ಸಹೋದರರು ಕೂಡ ಹೌದು. ಯುದ್ಧದಲ್ಲಿ ಇವರು ಅರ್ಜುನನ ರಥದ ಚಕ್ರಗಳಿಗೆ ರಕ್ಷಣೆಯನ್ನು ನೀಡುವ ಜವಾಬ್ದಾರಿಯನ್ನು ಹೊತ್ತಿದ್ರು. ಸೌಭದ್ರ ಅಂದರೆ ಅಭಿಮನ್ಯು, ಸುಭದ್ರೆ ಮತ್ತು ಅರ್ಜುನರ ಮಗ. ಇವನ ಪರಾಕ್ರಮದ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಒಬ್ಬನೇ ಚಕ್ರವ್ಯೂಹವನ್ನು ಭೇದಿಸಿದ ಸಾಹಸಿ ವೀರ ಅಭಿಮನ್ಯು. ದ್ರೌಪದಿಯರು, ದ್ರೌಪದಿಗೆ ಪಾಂಡವರಿಂದ ಹುಟ್ಟಿದ 5 ಮಕ್ಕಳು: ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ ಮತ್ತು ಶ್ರುತಸೇನ. ಇವರನ್ನು ಉಪಪಾಂಡವರು ಅಂತಲೂ ಸಹ ಕರೀತಾರೆ. ಮಹಾರಥರು ಈ ಶ್ಲೋಕದ ಪ್ರಮುಖ ಪದವಿದು. ಒಬ್ಬನೇ ವ್ಯಕ್ತಿ ಏಕಕಾಲದಲ್ಲಿ 10,000 ಜನ ಬಿಲ್ಲುಗಾರರ ಜೊತೆ ಹೋರಾಡಬಲ್ಲವನಾಗಿದ್ದರೆ ಅವನನ್ನು ಮಹಾರಥ ಅಂತ ಕರೀತಾ ಇದ್ರು. ಈ ಮೂಲಕ ಪಾಂಡವ ಸೈನ್ಯದ ಪ್ರತಿಯೊಬ್ಬನೂ ಸಹ ಶಕ್ತಿಯುಳ್ಳವನಾಗಿದ್ದಾನೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಇಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದ. ಈ ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನೋಡೋದಾದರೆ, ಇದು ಬರೀ ಯುದ್ಧದ ಯೋಧರ ಪಟ್ಟಿಯಲ್ಲ, ನಮ್ಮ ಬದುಕಿಗೆ ಇದು 3 ಮುಖ್ಯ ಪಾಠಗಳನ್ನು ನೀಡ್ತಾ ಹೋಗುತ್ತೆ. ಮೊದಲನೆಯದಾಗಿ ಯುವ ಶಕ್ತಿಯ ಗೌರವವನ್ನು ಸೂಚಿಸುತ್ತದೆ. ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಆಗಿನ ತರುಣರು, ಆದರೂ ಕೂಡ ಅವರು ಸಹ ಮಹಾರಥರಿಗೆ ಸಮಾನವಾಗಿ ನಿಂತಿದ್ರು. ಅಂದರೆ ನಮ್ಮ ಅನುಭವದ ಜೊತೆಗೆ ಹೊಸ ತಲೆಮಾರಿನ ಉತ್ಸಾಹ ಮತ್ತು ಧೈರ್ಯವೂ ಕೂಡ ಯಶಸ್ಸಿಗೆ ಅಷ್ಟೇ ಮುಖ್ಯವಾಗಿರುತ್ತೆ. ನಮ್ಮ ತಂಡದಲ್ಲಿ ಅಥವಾ ಮನೆಯಲ್ಲಿ ಕಿರಿಯರ ಸಾಮರ್ಥ್ಯವನ್ನು ನಾವು ಎಂದಿಗೂ ಕಡೆಗಣಿಸಬಾರದು ಅಂತ ಈ ಶ್ಲೋಕ ನಮಗೆ ಅರ್ಥೈಸಿಕೊಡುತ್ತೆ. ಎರಡನೆಯದಾಗಿ ಬೆಂಬಲ ವ್ಯವಸ್ಥೆ. ಯುಧಾಮನ್ಯು ಮತ್ತು ಉತ್ತಮೌಜರು ಇಬ್ಬರು ಕೂಡ ಅರ್ಜುನನ ರಥದ ಚಕ್ರಗಳನ್ನು ಕಾಯುವವರಾಗಿದ್ದರು. ಅರ್ಜುನ ಎಷ್ಟೇ ದೊಡ್ಡ ವೀರನಾಗಿದ್ದರೂ ಅವನ ಯಶಸ್ಸಿನ ಹಿಂದೆ ಈ ಇಬ್ಬರು ರಕ್ಷಕರ ಪಾತ್ರವಿತ್ತು. ಅಂದರೆ ನಾವು ಎಷ್ಟೇ ಸಮರ್ಥರಾಗಿದ್ದರೂ ಕೂಡ ನಮ್ಮ ಸುತ್ತಲಿನ ಸಹಾಯಕರು ಮತ್ತು ಹಿತೈಷಿಗಳ ಶಕ್ತಿ ನಮ್ಮ ಯಶಸ್ಸಿಗೆ ಕಾರಣವಾಗಿರುತ್ತೆ ಅನ್ನೋದನ್ನು ನಾವು ಮರೆಯಬಾರದು. ಇನ್ನು 3ನೆಯದಾಗಿ ಗುಣಮಟ್ಟದ ಮೇಲೆ ಇರಬೇಕಾದಂತಹ ಗಮನ. ಸರ್ವ ಏವ ಮಹಾರಥಾಃ ಎಂದು ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಸಂಖ್ಯೆಗಿಂತ ಅವರ ಸಾಮರ್ಥ್ಯಕ್ಕೆ ಬೆಲೆ ನೀಡಲಾಗಿದೆ. ಜೀವನದಲ್ಲಿ ನಮಗೆ 10 ಜನ ಸಾಮಾನ್ಯರ ಸಹಾಯಕ್ಕಿಂತ ಒಬ್ಬ ನಂಬಿಕಸ್ಥ ಮತ್ತು ಸಮರ್ಥ ವ್ಯಕ್ತಿಯ ಬೆಂಬಲವಿದ್ದರೆ ಸಾಕು, ಎಂತಹ ಸಂಕಷ್ಟವನ್ನಾದರೂ ಗೆಲ್ಲಬಹುದು ಎಂಬುದನ್ನು ಈ ಶ್ಲೋಕ ನಮಗೆ ಅರ್ಥೈಸಿಕೊಡುತ್ತೆ. ಇವತ್ತಿನ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾದ ಯಾವ ವೀರರು ಯುದ್ಧದಲ್ಲಿ ಅರ್ಜುನನ ರಥದ ಚಕ್ರಗಳಿಗೆ ರಕ್ಷಣೆಯಾಗಿ ನಿಂತಿದ್ದರು? ಆಯ್ಕೆಗಳು ಈ ರೀತಿಯಾಗಿವೆ: ಸೌಭದ್ರ ಮತ್ತು ದ್ರೌಪದೇಯರು, ವಿರಾಟ ಮತ್ತು ದ್ರುಪದ, ಯುಧಾಮನ್ಯು ಮತ್ತು ಉತ್ತಮೌಜ, ಭೀಮ ಮತ್ತು ನಕುಲ. ಉತ್ತರವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಗೀತಾಮೃತ ಸಾರದ ಇಂದಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿತ್ತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕೃಷ್ಣವೇಣಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕದ ಜೊತೆಗೆ ಸಿಗೋಣ. ಧನ್ಯವಾದಗಳು. ಕೃಷ್ಣ ಒಂದೇ ಜಗದ್ಗುರು.